ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMJ ವ್ಲಾಗ್ಸ್. ನಾನು ದೇವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಫೀಡಿಂಗ್ಗೆ ಮತ್ತು ನರ್ಸಿಂಗ್ಗೆ ರಿಲೇಟೆಡ್ ಯಾವ್ಯಾವ ಪ್ರಾಡಕ್ಟ್ಸ್ ಮಾರ್ಕೆಟಿಂಗಲ್ಲಿದೆ, ಯಾವ ಪ್ರಾಡಕ್ಟ್ಸ್ನ ತೊಗೋಬೇಕು ಅಂದರೆ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಯಾವ್ದು ನರ್ಸಿಂಗ್ಗೆ ಮತ್ತು ಫೀಡಿಂಗ್ಗೆ ಬಂದರೆ, ಅದಾದಮೇಲೆ ಆಪ್ಷನಲ್ ಅಂದರೆ ತೊಗೊಂಡ್ರು ನಡೆಯುತ್ತೆ, ತೊಗೊಳ್ದಿದ್ರು ನಡೆಯುತ್ತೆ, ಆ ಥರ ಪ್ರಾಡಕ್ಟ್ಸ್ ಯಾವ್ದು ಮತ್ತು ಬೇಕಾಗಿಲ್ಲ ಈ ಪ್ರಾಡಕ್ಟ್ಸ್ ತೊಗೊಳೋದು ಬೇಡ ಅಂತ ಇದ್ದರೆ ಆ ಪ್ರಾಡಕ್ಟ್ಸ್ಗಳು ಯಾವ್ದು. ಸೊ ಈ ಥರ ಎವ್ರಿಥಿಂಗ್ ನರ್ಸಿಂಗ್ಗೆ ಮತ್ತು ಫೀಡಿಂಗ್ಗೆ ರಿಲೇಟೆಡ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಶುರು ಮಾಡೋಣ ವೀಡಿಯೋನ. ನರ್ಸಿಂಗು ಮತ್ತು ಫೀಡಿಂಗಿಗೆ ಬಂದರೆ ತೊಗೊಳ್ಳೇಬೇಕಾಗಿರೋ ಅಂಥ ಪ್ರಾಡಕ್ಟ್ಸ್ಗಳು ಯಾವ್ದು ಅಂತ ನೋಡಿದ್ರೆ, ಟಾಪಲ್ಲಿ ಇರೋ ಪ್ರಾಡಕ್ಟ್ ಅಂದರೆ ಅದು ಫಸ್ಟ್ ಒನ್ ತೊಗೊಳ್ಳೇಬೇಕು ಅಂತ ಇರೋ ಪ್ರಾಡಕ್ಟ್ ಅಂದರೆ ಅದು ಫೀಡಿಂಗ್ ಪಿಲ್ಲೋ. ಇದನ್ನ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಟೈಮಲ್ಲಿ ನಾನು ತೊಗೊಂಡಿರಲಿಲ್ಲ ಫೀಡಿಂಗ್ ಪಿಲ್ಲೋ. ಸೊ ನನಗೆ ಇನ್ನೂ ನೆನಪಿದೆ, ಫಸ್ಟ್ ಟೈಮು ಹಾಸ್ಪಿಟಲಲ್ಲಿ ಅವನಿಗೆ ಫೀಡ್ ಮಾಡಬೇಕಾದ್ರೆ ನಾನು ಫುಲ್ ಹಿಂಗೆ ಬಕ್ಕೊಂಡು ಫೀಡ್ ಮಾಡಿದ್ದೆ. ಆವಾಗ ನರ್ಸ್ ಬಂದು ಹೇಳಿದ್ಲು, ಸೊ ನೀನು ಫೀಡ್ ಮಾಡೋವಾಗ ನಮ್ಮ ಪಾಪುನ ನಮ್ಮ ಹತ್ರ ತೊಗೊಂಬರ್ಬೇಕಾ ಹೊರತು ಸೊ ಪಾಪು ಹತ್ರ ನಾವು ಬಗ್ಬಾರ್ದು ಅಂತ. ಅದಾದ್ಮೇಲೂ ಯೂಶಲಿ ಪಿಲ್ಲೋ ಇಟ್ಕೊಂಡೇ ಕುಡಿಸ್ತಾ ಇದ್ದೆ, ಬಟ್ ಅದು ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಸೊ ಇದು ನರ್ಸಿಂಗ್ ಪಿಲ್ಲೋ ಏನು ಬರುತ್ತೆ, ಇದು ನನ್ನ ಮಗಳ ಟೈಮಲ್ಲಿ ಅಂದರೆ ಸೆಕೆಂಡ್ ಪಾಪುಗೆ ತೊಗೊಂಡಿದ್ದೀನಿ. ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ ಇದು. ಅಟ್ಲೀಸ್ಟ್ ಇವಾಗ 0 to 4 months ಏನಿದೆ, ಪಾಪು ತುಂಬ ಚಿಕ್ಕದಿರುತ್ತಲ್ಲ, ಎತ್ಕೊಳಕ್ಕಾಗೋದಿಲ್ಲ. ಸೊ ಆ ಸ್ಟೇಜಲ್ಲಂತೂ ಪಕ್ಕ ನಾನು ಹೇಳ್ತೀನಿ ತುಂಬ ಯೂಸ್ ಆಗುತ್ತೆ. ನ್ಯೂ ಬಾರ್ನ್ ಸ್ಟೇಜಲ್ಲಿ ಐ ಥಿಂಕ್ ಈ ಫೀಡಿಂಗ್ ಪಿಲ್ಲೋನ ತೊಗೊಳೋದು ಬೆಟರು. ಸೊ ಆವಾಗ ನೀಟಾಗಿ ಕಂಫರ್ಟಬಲಾಗಿ ಸ್ಟ್ರೈಟಾಗಿ ಕುಡಿಸ್ಬೇಕು. ಸೊ ಬ್ಯಾಕ್ ಪೇಯ್ನ್ ಅಂತೂ ತುಂಬ ಅವಾಯ್ಡ್ ಆಗುತ್ತೆ. ಅಂದರೆ ಎನಿವೇ ನೀವು ಸೆಕ್ಷನ್ ಮಾಡಿಸ್ಕೊಂಡ್ರು ಬ್ಯಾಕ್ ಪೇಯ್ನ್ ಬರುತ್ತೆ, ಸಿಸೇರಿಯನ್ ಮಾಡಿಸ್ಕೊಂಡ್ರು ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಬ್ಯಾಕ್ ಪೇಯ್ನ್ ಅಂತೂ ಫಿಕ್ಸ್ ಇವಾಗ. ಸೊ ಯಾಕಂದರೆ ನಮ್ಮ ಬಾಡಿ ಅಷ್ಟು ಸ್ಟ್ರಾಂಗಾಗಿ ಇಲ್ಲ ನಮಗೆ. ಸೊ ಬ್ಯಾಕ್ ಪೇಯ್ನ್ ಅಂತೂ ಫಿಕ್ಸಾಗಿ ಬಂದೇ ಬರುತ್ತೆ. ಬಟ್ ಅಟ್ಲೀಸ್ಟ್ ನಾವು ಇನ್ನೂ ರಿಕವರಿ ಸ್ಟೇಜಲ್ಲಿ ಇದ್ದಾಗಲೇ ಬಾಡಿಗೆ ಬ್ಯಾಕ್ಗೆ ತುಂಬ ಸ್ಟ್ರೈನ್ ಕೊಟ್ಟರೆ, ನೀಟಾಗಿ ಪ್ರಾಪರ್ ಪೊಸಿಷನಲ್ಲಿ ಫೀಡ್ ಮಾಡಿಲ್ಲ ಅಂದರೆ, ಸೊ ಇನ್ನೂ ಜಾಸ್ತಿ ಸಿವಿಯರ್ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ. ಸೊ ಅದಕ್ಕೇ ಈ ಫೀಡಿಂಗ್ ಪಿಲ್ಲೋ ಇಟ್ಕೊಂಡು ಫೀಡ್ ಮಾಡಿದ್ರೆ ಸೊ ಈ ಬ್ಯಾಕ್ ಪೇಯ್ನ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ವಿಚ್ ಈಸ್ ಗ್ರೇಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಏನು ತುಂಬ ಜಾಸ್ತಿ ಇಲ್ಲ ಅನಿಸುತ್ತೆ, 1000 ಒಳಗಡೆ ಸಿಗುತ್ತೆ ಇದು ಫೀಡಿಂಗ್ ಪಿಲ್ಲೋಸು. ಸೊ ಅದಕ್ಕೆ ಒಂದು ಚೆನ್ನಾಗಿರೋ ಫೀಡಿಂಗ್ ಪಿಲ್ಲೋ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನನ್ನ ಹತ್ರ ಮಿರಾಕಸ್ ಅವ್ರ ಫೀಡಿಂಗ್ ಪಿಲ್ಲೋ ಇದೆ. ಸೊ ಹಿಂದ್ಗಡೆ ಆ್ಯಕ್ಚುಲಿ ಯೂಸ್ ಮಾಡಿದ್ದೀನಿ, ಇಲ್ಲಿ ಬ್ಯಾಕ್ ಸಪೋರ್ಟಾಗಿ ಯೂಸ್ ಮಾಡಿದ್ದೀನಿ ಆ ಪಿಲ್ಲೋನ. ತೋರಿಸ್ತೀನಿ ತಡೀರಿ. ಹಿಂಗಿದೆ ಅದು, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಸೊ ಈ ಥರ ಇರುತ್ತೆ ಇದು. ಸೊ ಫೀಡ್ ಮಾಡೋವಾಗ ಸೊ ನಾವಿಲ್ಲಿ ಈ ಥರ ಹಾಕ್ಕೊಂಡು ಪಾಪುನ ಇಲ್ಲಿ ಮಲ್ಸ್ಕೊಂಡು ಆರಾಮಾಗಿ ಫೀಡ್ ಮಾಡ್ಬೋದು. ಇದೇ ಬ್ರ್ಯಾಂಡು, ಮಿರಾಕಸ್ ಬ್ರ್ಯಾಂಡ್ ಅವ್ರದ್ದು. ಸಕ್ಕತ್ತಾಗಿದೆ. ಸೊ ನಾನು ಜಾಸ್ತಿ ಈ ಥರ ಕುತ್ಕೊಳ್ಳೋವಾಗ ಹಿಂಗೆ ಬ್ಯಾಕ್ ಸಪೋರ್ಟ್ಗೇನು ಯೂಸ್ ಮಾಡ್ತಿರ್ತೀನಿ ಇದನ್ನ. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಮೇಲೆ ವೇಸ್ಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ತಗೊಳ್ಳಿ ಒಂದು ಚೆನ್ನಾಗಿರೋ ಫೀಡಿಂಗ್ ಪಿಲ್ಲೋನ, ಯೂಸ್ ಆಗುತ್ತೆ ತುಂಬ. ಓಕೆ, ನೆಕ್ಸ್ಟ್ ಒಂದು ಬಂದು ನರ್ಸಿಂಗ್ ಕವರ್ ಅಂದರೆ ಅದೇ ಫೀಡ್ ಮಾಡೋವಾಗ ಮೇಲ್ಗಡೆ ಕವರ್ ಆಗುತ್ತೆ. ಅದು ಯಾವ ಥರ ಇರುತ್ತೆ ಅಂತ ಇಲ್ಲೊಂದು ಇಮೇಜ್ ಹಾಕ್ತೀನಿ ನೋಡಿ. ಸೊ ಈ ನರ್ಸಿಂಗ್ ಕವರ್ಗಳು ಎಸ್ಪೆಷಲಿ ನೀವು ಟ್ರಾವೆಲ್ ಮಾಡೋವಾಗ, ಮನೇಲೇನೂ ಅಷ್ಟೇ, ಯಾರಾದರೂ ಬೇರೆಯವ್ರು ಇದ್ದಾಗ ನಿಮ್ಗೆ ಕಂಫರ್ಟಬಲ್ ಇಲ್ಲ ಫೀಡ್ ಮಾಡೋಕ್ಕೆ ಅನ್ನೋವಾಗೆಲ್ಲ ಇದು ಫೀಡಿಂಗ್ ಕವರ್ಸ್ನ ಯೂಸ್ ಮಾಡಿ ಆರಾಮಾಗಿ ಕಂಫರ್ಟಬಲಾಗಿ ಫೀಡ್ ಮಾಡ್ಬೋದು. ಸೊ ಇದು ನಾನು ಒಂದ್ಸಲ ತೊಗೊಬೇಡಿ. ಸೊ ಅದು ಏನು ಅಷ್ಟೊಂದು ಜಾಸ್ತಿ ಕಾಸ್ಟ್ಲಿನೂ ಇರಲ್ಲ. ಸೊ ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಅಂದರೆ ಅದಕ್ಕೆ ಸ್ಪೆಷಲಿ ನರ್ಸಿಂಗ್ಗೆ ಅಂತ ಡಿಸೈನ್ ಮಾಡೋದ್ರಿಂದ ಒಂದು ಸ್ವಲ್ಪ ಓಪನ್ ಸ್ಲಿಟ್ ಕೊಟ್ಟಿರ್ತಾನೆ. ಸೊ ಆವಾಗ ಓಪನ್ ಮಾಡಿ ಪಾಪು ನೋಡ್ಕೊಳ್ಳೋಕ್ಕೆ, ಹಂಗೆ ಫೀಡ್ ಮಾಡೋಕ್ಕೆ, ಪಾಪುಗೂ ತುಂಬ ಶಕ್ಯ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಆಮೇಲೆ ನೀವು ಟವಲ್ ಹಾಕ್ಕೊಂಡ್ರೆ ಈ ಕಡೆ ಓಪನ್ ಇರುತ್ತಲ್ಲ, ಸೊ ನಿಮಗೂ ಕಂಫರ್ಟಬಲ್ ಇರೋಲ್ಲ ಅಷ್ಟೊಂದು. ಸೊ ಇದು ಫುಲ್ ಕವರ್ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟಬಲಾಗಿ ಫೀಡ್ ಮಾಡ್ಬೋದು. ಸೊ ಈ ಥರದ್ದು ಒಂದು ಚೆನ್ನಾಗಿರೋದು ನೋಡಿ ಒಂದು ಫೀಡಿಂಗ್ ಕವರ್ ತೊಗೊಳ್ಳಿ. ಸೊ ಈ ಫೀಡಿಂಗ್ ಕವರ್ ತೊಗೊಂಡ್ರೆ ಆಲ್ಮೋಸ್ಟ್ ಫೀಡಿಂಗು ಚಿಕ್ಕ ಮಕ್ಕಳಿಗೆ ಆಲ್ಮೋಸ್ಟ್ ಇದೆರಡು ಎಸೆನ್ಷಿಯಲ್ ಅಂತ ನನಗನ್ಸುತ್ತೆ. ಸೊ ಅದು ಬಿಟ್ಟರೆ ಇವಾಗ ನೀವು ಬಾಟಲ್ ಫೀಡ್ ಮಾಡ್ತಿದ್ದೀವಿ ಅಂದರೆ ಬೇಕಾದರೆ ನೀವು ಫೀಡಿಂಗ್ ಬಾಟಲ್ಸ್ನ ತೊಗೋಬೋದು. ಒಂದು ಚೆನ್ನಾಗಿರೋದು ತೊಗೊಳ್ಳಿ. ಫಿಲಿಪ್ಸ್ ಅವ್ರದ್ದು ಅವೆಂಟ್ಸ್ ಅಂತ ಬರುತ್ತೆ. ಸೊ ಅವ್ರದ್ದೆಲ್ಲ ಚೆನ್ನಾಗಿದೆ ಅದು. ಸೊ ಅದನ್ನ ಬೇಕಾದ್ರೆ ತೊಗೊಳ್ಳಿ. ಸೊ ಬೇಕಾದ್ರೆ ಒಂದು ಫೀಡಿಂಗ್ ಬಾಟಲ್ನ ಇಲ್ಲ ಆ್ಯಡ್ ಮಾಡ್ತೀನಿ. ಸೊ ನೀವು ಫೀಡು ಹೋದರೆ ಫಾರ್ಮುಲಾ ಫೀಡಿಂಗ್ ಆ ಥರ ಏನಾದರೂ ಮಾಡ್ತಿದ್ರೆ
ಬ್ರೆಸ್ಟ್ ಫೀಡ್ ಮಾಡ್ತಿದ್ರೆ ಅವೆಲ್ಲ ಏನು ಬೇಕಾಗಿಲ್ಲ. ಇದಿಷ್ಟು ನರ್ಸಿಂಗ್ ಆಯಿತು. ಸೊ ಇವು ಸ್ವಲ್ಪ ದೊಡ್ಡವರಾದಾಗ ಫೀಡಿಂಗ್ ಅಂದರೆ ನಾವೇ ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಆವಾಗಿಂದ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡ್ತಾ ಹೋದರೆ ಐ ಥಿಂಕ್ ವಾಟರ್ ಬಾಟಲ್ಸ್ ಬೇಕು. ಒಂದು ಚೆನ್ನಾಗಿರೋ ವಾಟರ್ ಬಾಟಲ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಾನು ವಾಟರ್ ಬಾಟ್ಲು ಡಿಫ್ರೆಂಟ್ ಫುಲ್ಲು ಒಂದು ಸೀರೀಸೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದು ಸಪ್ರೇಟ್ ಇನ್ ಡೀಟೇಲ್ ವಾಟರ್ ಬಾಟ್ಲ್ ಬಗ್ಗೆ ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ ಅದನ್ನ. ಸೊ ಇವಾಗ ವಾಟರ್ ಬಾಟ್ಲ್ ಬೇಕು, ಒಂದು ಚೆನ್ನಾಗಿರೋ ಬ್ರ್ಯಾಂಡೆಡ್ ವಾಟರ್ ಬಾಟ್ಲನ್ನ ತೊಗೊಳ್ಳಿ. ಅದಾದಮೇಲೆ ವಾಟರ್ ಬಾಟ್ಲು ಡೈಲಿ ಯೂಸ್ ಮಾಡ್ತಿರೋದ್ರಿಂದ, ನೀರು ಹಾಕೋದ್ರಿಂದ, ಸೊ ಅದನ್ನ ಕ್ಲೀನ್ ಮಾಡೋಕ್ಕೆ ಬ್ರಷ್ಗಳು ಬೇಕು, ಚಿಕ್ಕ ಚಿಕ್ಕದಿರುತ್ತೆ ಸ್ಟ್ರಾಸು. ಅದಾದಮೇಲೆ ಮಕ್ಕಳು ಯೂಸ್ ಮಾಡ್ತಿರ್ತಾರೆ, ಸೊ ಅದಕ್ಕೆ ಸ್ಯಾನಿಟೈಸ್ ಮಾಡೋಕ್ಕೆ ನೀಟಾಗಿರೋ ಬ್ರಷ್ಗಳನ್ನ ಇಟ್ಕೊಳ್ಳಿ. ಸೊ ವಾಟರ್ ಬಾಟ್ಲು, ಅದರದ್ದು ಬ್ರಷ್ಲು ಮತ್ತು ಯುಟಿನ್ಸಿಲ್ಸ್ ಬೇಕು ಪಾಪಗೆ, ಬಾಕ್ಸ್ಗಳು, ಕಟ್ಲರೀಸು, ಚಿಕ್ಕ ಗ್ಲಾಸ್ ಇಟ್ಕೊಂಡಿದ್ದೀನಿ ನಾನು, ಸ್ಟ್ರಾ ಇದೆ ಆ ಗ್ಲಾಸಲ್ಲಿ. ಸೊ ಆ ಥರ ಗ್ಲಾಸಸ್ಸು. ಸೊ ಇಷ್ಟನ್ನ ಫೀಡಿಂಗ್ಗೆ ರಿಲೇಟೆಡ್ ತೊಗೋಬೇಕು. ಅದಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬೇಬಿ ಕ್ಲೀನಿಂಗ್ ಲಿಕ್ವಿಡ್ ಅಂತಲೇ ಬರುತ್ತೆ. ಅಂದರೆ ಪಾತ್ರೆ ತೊಳೆಯೋಕ್ಕೇ ಸಪ್ರೇಟ್ ಲಿಕ್ವಿಡ್ ಬರುತ್ತೆ ಮಕ್ಕಳ ಪಾತ್ರೆ ತೊಳೆಯೋಕ್ಕೆ. ಸೊ ಅದನ್ನ ಯಾವುದು ಬೇಕಾದ್ರೆ ಒಂದು ಇಮೇಜ್ ಇಲ್ಲಿ ಹಾಕಿರ್ತೀನಿ. ಸೊ ಆ ಥರದೊಂದು ಲಿಕ್ವಿಡ್ನ ತೊಗೊಂಡು ಇಟ್ಕೊಂಡಿರಿ. ಅಟ್ಲೀಸ್ಟ್ ಸ್ವಲ್ಪ ಚಿಕ್ಕವರಾಗಿದ್ದಾಗ, ಒಂದು ಸ್ವಲ್ಪ ದೊಡ್ಡವ್ರು ಆಯ್ತಾ ಏನು ಬೇಕಾಗಿಲ್ಲ, ಸ್ವಲ್ಪ ಚಿಕ್ಕವರಾಗಿದ್ದಾಗ ಆ ಥರ ಸಪ್ರೇಟ್ ಯುಟೆನ್ಸಿಲ್ಸ್ನ ವಾಶ್ ಮಾಡೋಕ್ಕೆ ಸಪ್ರೇಟ್ ಲಿಕ್ವಿಡ್ ಬರುತ್ತೆ ಮಕ್ಕಳದೇ. ಸೊ ಅದನ್ನು ತೊಗೊಂಡು ಅದ್ರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸ್ವಲ್ಪ ಸೇಫ್ ಇರುತ್ತೆ, ಕಾನ್ಫಿಡೆಂಟಾಗಿ ಯೂಸ್ ಮಾಡ್ಬೋದು ಅಂತ ಮಕ್ಕಳಿಗೆ ಅಷ್ಟೇ. ಅದಾದಮೇಲೆ ಏಪ್ರಾನ್ ಇಸ್ ಅ ಮಸ್ಟ್. ಏಪ್ರಾನ್ ಅಂದರೆ ಐ ಥಿಂಕ್ ನಾನು ಅವಿಗೆ ಐಕ್ಯಾದು ತೊಗೊಂಬಂದಿದ್ದು. ಸೊ ಅದು ಯಾವುದು ಅಂತ ಇಲ್ಲಿ ಇಮೇಜ್ ಹಾಕ್ತೀನಿ ನೋಡಿ. ಸೊ ಅದನ್ನ ಐ ಥಿಂಕ್ ಎಷ್ಟೊಂದು 3-4 ತಂದಿದ್ದೆ. ಅದು ಎಷ್ಟೊಂದು ಯೂಸ್ ಮಾಡಿಬಿಟ್ಟಿದ್ದೀನಿ, ಎಷ್ಟು ಒಗ್ದು ಏನೇನೋ. ಸೊ ನೀವೇನಾದರೂ ಅದು ಯೂಸ್ ಮಾಡದೆ ಫೀಡ್ ಮಾಡ್ತಿದ್ರೆ, ಅಟ್ಲೀಸ್ಟ್ ನೀವು ಸೆಲ್ಫ್ ಫೀಡಿಂಗ್ ಏನು ನಾವು ಕಲಿಸ್ತಿರ್ತೀವಿ ಆ ಸ್ಟೇಜಲ್ಲಂತೂ ಜಾಸ್ತಿ ಚೆಲ್ಕೊಳ್ಳೋದು, ಕರೆ ಆಗೋದು ಅದೆಲ್ಲ ಕಾಮನ್ನು. ಊಟ ಮಾಡೋ ಟೈಮಲ್ಲಂತೂ ಪಕ್ಕ ಆಗುತ್ತೆ, ಯಾಕಂದರೆ ಅವ್ರು ಒಂದು ಕಡೆ ಕೂತ್ಕೊಂಡು ನೀಟಾಗಿ ಊಟ ಮಾಡೋದಿಲ್ಲ ಮಕ್ಕಳಲ್ವಾ. ಸೊ ಆವಾಗಂತೂ ಹಾಗೆ ಆಗುತ್ತೆ. ಸೊ ಅದಕ್ಕೆ ಏಪ್ರಿಲ್ ಇಸ್ ಅ ಮಸ್ಟ್. ಅಟ್ಲೀಸ್ಟ್ ನಮ್ಗೆ ಟಾಡ್ಲರ್ ಆಗೋವರೆಗೂ. ಇವಾಗ ಒಂದು 3 years ಆಗಿದೆ ಇವಾಗ ಜಾಸ್ತಿ ಯೂಸ್ ಮಾಡಲ್ಲ ಏಪ್ರಾನ್ಸು. ಸೊ ಇವಾಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಆವಾಗಂತೂ ಇಲ್ಲಿವರೆಗೂ ಅಂತೂ ನಾವು ಎವ್ರಿ ಡೇ ನಾವು ಏಪ್ರಾನಲ್ಲೇ ಊಟನೇ ಮಾಡಿಸಿಲ್ಲ ನಮಗೆ. ಅಟ್ಲೀಸ್ಟ್ ಅವ್ನಿಗೆ ಏಪ್ರಾನ್ ಹಾಕಿದ್ರೆ ನಾವು ಸ್ವಲ್ಪ ಪೀಸಾಗಿರ್ಬೋದು, ಓಕೆ ಅದು ಕೊಳೆ ಆದ್ರೂ ಓಕೆ ಪರವಾಗಿಲ್ಲ ಅಂತ. ಬಟ್ಟೆ ಎಲ್ಲ ಚೆನ್ನಾಗಿರೋ ಬಟ್ಟೆಗಳು ಹಾಕ್ಬಿಟ್ಟು ಅಲ್ಲೆಲ್ಲ ಕರೆ ಆಗಿದ್ರೆ ವಾಶ್ ಮಾಡೋಕ್ಕಾಗಲ್ಲ, ಮತ್ತು ಇನ್ನೊಂದ್ಸಲ ಹಾಕೊಳಕ್ಕಾಗಲ್ಲ, ಹಂಗೆ ಹೋಗುತ್ತೆ. ಸೊ ಅದಕ್ಕೆ ಏಪ್ರಾನ್ ಇಸ್ ಅ ಮಸ್ಟ್ ಅನಿಸುತ್ತೆ. ಸೊ ಅದು ಬಿಟ್ಟು ನೀವು ಚಿಕ್ಕ ಮಕ್ಕಳಿಗೆ ಫೀಡ್ ಮಾಡಿದ್ರೆ 0 to 3 months ಆ ಥರ ಫೀಡ್ ಮಾಡ್ತಿದ್ರೆ ಇದು ವಾಶ್ ಕ್ಲಾತ್ಸ್ ಬರುತ್ತೆ ಅಥವಾ ಬರ್ಪ್ ಕ್ಲಾತ್ಸ್ ಬರುತ್ತೆ. ಸೊ ಅದನ್ನ ಇಟ್ಕೊಳ್ಳಿ. ಸೊ ಅವಾಗ ಬರ್ಪ್ ಮಾಡಿದಾಗ ಸ್ವಲ್ಪ ಮಿಲ್ಕ್ನ ಸ್ಪ್ಲಿಟ್ ಮಾಡ್ತಾರಲ್ಲ, ಸೊ ಆವಾಗ ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೊಬೋದು. ಸೊ ಇದಿಷ್ಟು. ಸೊ ಓಕೆ, ಮಕ್ಕಳು ಇವಾಗ ಅವಾಗ ತಾನೇ ಫೀಡಿಂಗ್ ತೊಗೊಂಡಿರ್ತಾರೆ, ಅಲ್ಲಿ ಬರ್ತಾ ಇರುತ್ತೆ ನೋಡಿ ಆ ಸ್ಟೇಜಲ್ಲಿ. ಅಥವಾ ಇವಾಗಲೇ ನನ್ನ ಮಗಳು ಅಂದರೆ ಇವಾಗ 4 months ಅವಳಿಗೆ ಇವಾಗ. ಸೊ ಇವಾಗಲೇ ಅವಳು ಏನಾದರೂ ಬಾಯಲ್ಲಿ ಗಟ್ಟಿದ್ದು ಅಂತ ಇರ್ತಾಳೆ ಅಂದರೆ ಟೀದರ್ ಯೂಸ್ ಮಾಡಬೇಕು. ಸೊ ಈ 0 to 6 monthsವರೆಗೂ ಅಥವಾ ಅಲ್ಲಿ ಬರ್ತಿರುತ್ತೆ ಆವಾಗ್ಲೂ ಈ ಟೀದರ್ಗಳು, ಚೆನ್ನಾಗಿರೋ ಟೀದರ್ಗಳು ಬೇಕಾಗುತ್ತೆ. ಅಂದರೆ ಬಾಯಲ್ಲಿ ಹಾಕಿ ಕಡಿಯೋ ಅಂಥದ್ದು ಗಟ್ಟಿ ಇರಬೇಕು. ಕಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಬೇಕು ಅಂತೆ. ಒಸಡು ಏನಿರುತ್ತೆ, ಒಸಡು ಏನಿರುತ್ತೆ, ಸೊ ಅದಕ್ಕೆ ಸ್ವಲ್ಪ ಅದೆಲ್ಲ ಸ್ವಲ್ಪ ಇರಿಟೇಷನ್ ಇರುತ್ತೆ ಅನ್ಸುತ್ತೆ ಅವ್ರಿಗೆ, ಚಿಕ್ಕ ಮಕ್ಕಳಿಗೆ. ಸೊ ಅದಕ್ಕೆ ಏನಾದರೂ ಸಿಕ್ಕಿದ್ರೆ ಸಾಕು, ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಏನಾದರೂ ಸಿಕ್ಕಿದ್ರೆ ಸಾಕು ಇಟ್ಕೊಂಡು ಬಾಯಲ್ಲಿ ಹಾಕೊತಿರ್ತಾರೆ, ಹಂಗೆ ಏನು ಚೂ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದರಿಂದ ಒಂದು ಟೀದರ್, ಚೆನ್ನಾಗಿರೋ ಒಂದು ಟೀದರ್ ಅಂತ ನಾನು ರೆಕಮೆಂಡ್ ಮಾಡೋದು ಈ ಸೋಫಿಯಾ ದ ಜಿರಾಫ್ ಅಂತ ಬರುತ್ತೆ. ಸೊ ಅವ್ರದ್ದು ಎಲ್ಲ ತುಂಬ ಚೆನ್ನಾಗಿದೆ ಟೀದರ್ಸು. ಸೊ ಅದು ಒಂದ್ಸಲ ತೊಗೊಬೇಡಿ, ಇನ್ಯಾವುದನ್ನು ಬೇರೆ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ತೊಗೊಳ್ಳಿ ಸಾಕು, 1-2 ಚೆನ್ನಾಗಿರೋದು ತೊಗೊಳ್ಳಿ. ಸೊ ಅದನ್ನು ತೊಗೊಂಡು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಚೂರು ಅಂದರೆ ಒಂದು ಸ್ವಲ್ಪ ಫುಡ್ಡು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದು 6 ತಿಂಗಳಿಗೆ ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ. ಸೊ ಆವಾಗ ನಿಬ್ಬರ್ಸ್ ಅಂತ ಬರುತ್ತೆ. ನಿಬ್ಬರ್ಸ್ ಅಂದರೆ ಒಂದು ಚಿಕ್ಕ ತೂತಿರುತ್ತೆ, ಅಂದರೆ ಪ್ಯಾಸಿಫೈಯರ್ ಥರನೇ ಇರುತ್ತೆ, ಒಂದು ಚಿಕ್ಕ ತೂತಿರುತ್ತೆ. ಅಂದರೆ ಫ್ರೂಟ್ಸ್ಗಳು ಅದನ್ನೆಲ್ಲ ಫ್ರೀಸ್ ಮಾಡಿ ಹಾಕ್ಬೋದು, ಅಥವಾ ರಿಯಲ್ ಫ್ರೂಟ್ಸ್ ಅಂದರೆ ಬನಾನಾ, ಇದು ಸ್ಟ್ರಾಬೆರಿ, ಆ ಥರ ಏನು ಫ್ರೂಟ್ಸ್ಗಳಿರ್ತವೆ. ಸೊ ಅದನ್ನೆಲ್ಲ ಹಂಗೆ ಹಾಕಿದ್ರೆ ಒಂದು ಹೋಲ್ ಪೀಸ್ನ ಅದರೊಳಗಡೆ ಹಾಕಿದ್ರೆ ಅದು ಹೆಂಗಿರುತ್ತೆ ಅಂತ ಇಲ್ಲಿ ಒಂದು ಇಮೇಜ್ ಆ್ಯಡ್ ಮಾಡ್ತೀನಿ. ಫ್ರೂಟ್ಸ್ನ ಒಳಗಡೆ ಹಾಕಿದ್ರೆ ನಿಬ್ಬರ್ಸ್ ಒಳಗಡೆ. ಸೊ ಆವಾಗ ಮಕ್ಕಳಿಗೆ ಏನು ಚೋಕ್ ಹಜಾರ್ಡ್ ಆಗಲ್ಲ, ಅಂದರೆ ಫುಲ್ಲು ಹಣ್ಣ ಬಾಯಲ್ಲಿ ಹಾಕ್ತಿರೋದ್ರಿಂದ ಅದು ಒಳಗಡೆ ನುಂಗಿ ಇದೆಲ್ಲ ಆಗುತ್ತಲ್ಲ, ಸೊ ಆ ಥರ ಎಲ್ಲ ಆಗಲ್ಲ. ಸೊ ಅದು ಅವ್ರು ಹೆಂಗೆ ಕಚ್ತಾರೆ ಅಷ್ಟು ಡ್ರಾಪು ಏನು ಜ್ಯೂಸ್ ಥರ ಬಾಯಿಗೆ ಹೋಗ್ತಿರುತ್ತೆ. ಸೊ ಆವಾಗ ಮಕ್ಕಳು ಆಟ ಆಡ್ತಿರ್ತಾರೆ, ಪ್ಲಸ್ ಏನಾದರೂ ತೊಗೊತಾನೂ ಇರ್ತಾರೆ. ಸೊ ಒಂಥರ ಡಿಫ್ರೆಂಟಾಗಿರುತ್ತೆ. ಇದನ್ನು ಟ್ರೈ ಮಾಡಿದ್ದೀನಿ ಎವಿ ಟೈಮಲ್ಲಿ, ಜಾಸ್ತಿ ಯೂಸ್ ಮಾಡಿಲ್ಲ, ಬಟ್ ಯೂಸ್ ಮಾಡ್ಬೋದು, ತೊಗೋಬೋದು ಇದು ಇನ್ನು ಬಸ್ಗಳನ್ನ. ನೆಕ್ಸ್ಟ್ ಬಂದು ಪ್ಯಾಸಿಫೈಯರ್ಸು. ಸೊ ನನ್ನ ಹತ್ರ ಅವೆಂಟ್ ಅವ್ರದ್ದು, ಫಿಲಿಪ್ಸ್ ಅವ್ರದ್ದು ಪ್ಯಾಸಿಫೈಯರ್ಸ್ ಇದೆ. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ. ಅವೇ ಅಷ್ಟೊಂದು ಯೂಸ್ ಮಾಡ್ಕೊಂಡಿಲ್ಲ. ಸೊ ಇವಳು ಸ್ವಲ್ಪ ಇಡ್ಸ್ಕೊತಾಳೆ ಬಾಯಿಗೆ, ಅಂದರೆ ಇವಾಗ ಹಾಲು ಕುಡಿದು ಅಭ್ಯಾಸ ಆಗಿರುತ್ತಲ್ಲ. ಸೊ ಯಾವಾಗ್ಲೂ ಹಾಲು ಕುಡಿಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಮಕ್ಕಳು.
ಸೊ ಯಾವಾಗಲೂ ಹಾಲು ಕುಡ್ಸೋಕೆ ಆಗೋದಿಲ್ವಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು, ಸ್ವಲ್ಪ ಕಾಮಾಗಿರೋಕ್ಕೆ, ಅವ್ರಿಗೆ ತುಂಬ ಅಳ್ತಿದ್ದಾಗ ಸ್ವಲ್ಪ ಕಾಮಾಗೋಕ್ಕೆ ಈ ಪ್ಯಾಸಿಫೈಯರ್ನ ಯೂಸ್ ಮಾಡ್ಬೋದು. ಸೊ ಆವಾಗ ಸ್ವಲ್ಪ ಆರಾಮಾಗಿ ಪೀಸಾಗಿ ಇರ್ತಾರೆ ಮಕ್ಕಳು. ಜಾಸ್ತಿ ಎಳೋದು ಆ ಥರ ಎಲ್ಲ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಅವಶ್ಯಕತೆ ಇದ್ದಾಗ ಬೇಕೇ ಬೇಕು ಅಂತ ಅನ್ನೋ ಸಿಚುಯೇಷನ್ಗಳಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ಈ ಪ್ಯಾಸಿಫೈಯರ್ನು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಆಪ್ಷನಲ್ ಪ್ರಾಡಕ್ಟ್ಸ್ ಅಂದರೆ ಇದು ತೊಗೊಂಡು ನಡೆಯುತ್ತೆ, ತೊಗೊಳ್ದಿದ್ದು ನಡೆಯುತ್ತೆ. ಅಂದರೆ ಬೇಸ್ಡ್ ಆನ್ ದೇರ್ ಸಿಚುಯೇಷನ್. ಅಂದರೆ ಸೊ ನಿಮಗೆ ಬೇಕು ಅನ್ಸಿದ್ರೆ ತೊಗೋಬೇಕು ಅನ್ನೋ ಪ್ರಾಡಕ್ಟ್ಸ್ಗಳು ಯಾವ್ದ್ಯಾವುದು ಅಂತ ನೋಡಿದ್ರೆ, ಫಸ್ಟ್ ಒನ್ ಬಂದು ಬ್ರೆಸ್ಟ್ ಪ್ಯಾಡ್ಸು ನಾನು ಯಾಕೆ ಆಪ್ಷನಲ್ ಇಟ್ಟಿದ್ದೀನಿ ಅಂದರೆ, ನೀವು ಜಾಸ್ತಿ ಟ್ರಾವೆಲ್ ಮಾಡ್ತಿದ್ರೆ ಮತ್ತು ಹೆವಿ ಲೀಕಿಂಗ್ಸ್ ಇದ್ದರೆ ಆವಾಗ ಮಾತ್ರ ಬ್ರೆಸ್ಟ್ ಪ್ಯಾಡ್ ಬೇಕಾಗುತ್ತೆ. ಟ್ರಾವೆಲ್ ನೀವು ಜಾಸ್ತಿ ಮಾಡ್ತಿದ್ರೆ ಅಂದರೆ ಲಾಂಗ್ ಡೇ ಇದ್ದರೆ, ಅಂದರೆ ನೀವು ಮಧ್ಯದಲ್ಲೆಲ್ಲೂ ಅಂದರೆ ಫಾರ್ ಎಕ್ಸಾಂಪಲ್ 3 hours 4 hours 6 hours ಆ ಥರ ಈಚೆ ಹೋಗ್ತೀವಿ, ಮಧ್ಯದಲ್ಲೆಲ್ಲೂ ಪಾಪು ಫೀಡ್ ಮಾಡಲ್ಲ ಅನ್ನೋವಾಗ ಬ್ರೆಸ್ಟ್ ಪ್ಯಾಡ್ಸ್ ಬೇಕಾಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಿರೋದು. ಒಬ್ಬೊಬ್ರಿಗೂ ಒಂದೊಂಥರ ಇರ್ಬೋದೇನೋ. ಸೊ ಯಾವ ಥರ ಬ್ರೆಸ್ಟ್ ಪ್ಯಾಡ್ಸ್ ಇರುತ್ತೆ ಅಂತ ನಾನೊಂದು ಇಮೇಜ್ನ ಆ್ಯಡ್ ಮಾಡಿರ್ತೀನಿ. ಸೊ ಈ ಥರ ಬ್ರೆಸ್ಟ್ ಪ್ಯಾಡ್ನ ಫಂಕ್ಷನ್ಗಳು ಅಥವಾ ಈಚೆ ಎಲ್ಲ ಹೋಗ್ತಾ ಇದ್ದೀವಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ. ಸೊ ಈ ಥರ ಟೈಮ್ಗಳಲ್ಲಿ ಮಧ್ಯೆ ಪಾಪು ಜಾಸ್ತಿ ಫೀಡ್ ಮಾಡೋಕ್ಕಾಗಲ್ಲ, ಅಥವಾ ನೀವು ಬಾಟಲ್ ಫೀಡ್ ಮಾಡ್ತಿರ್ತೀರ ಮಧ್ಯದಲ್ಲಿ ಅಂತಂದರೆ, ಸೊ ಆ ಟೈಮಲ್ಲೆಲ್ಲ ಬ್ರೆಸ್ಟ್ ಪ್ಯಾಡ್ ಬೇಕೇ ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ನಿಮ್ಮ ಅವಶ್ಯಕತೆಗಳ ಮೇಲೆ ಇದನ್ನ ತೊಗೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನಿಪ್ಪಲ್ ಶೀಲ್ಡು. ಸೊ ನಿಪ್ಪಲ್ ಶೀಲ್ಡ್ ಬಂದು ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಸೊ ಅದು ನಿಮ್ಗೆ ಬೇಕಾಗಿದ್ರೆ ತೊಗೊಳ್ಳಿ. ಅಂದರೆ ನೀವು ಪಾಪುಗೆ ಫೀಡ್ ಮಾಡೋಕ್ಕಾಗ್ತಿಲ್ಲ ಅನ್ನೋವಾಗ ಇನಿಷಿಯಲ್ ಸ್ಟೇಜಲ್ಲಿ, ಅಂದರೆ ಅಂದರೆ ನಿಮಗೆ ಫಸ್ಟ್ ಪಾಪು ಆದಾಗ, ಅಂದರೆ ಫಸ್ಟ್ ಟೈಮ್ ಮಗು ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಅಂದರೆ ಫಸ್ಟ್ ಬೇಬಿ ಆದಾಗ ನಿಮಗೆ ಇನಿಷಿಯಲಿ ಫೀಡಿಂಗ್ ತೊಗೊತಿರಲ್ವಲ್ಲ, ಸೊ ಆವಾಗ ನಿಪ್ಪಲ್ ಶೀಲ್ಡ್ ಬೇಕಾಗುತ್ತೆ. ನಿಮ್ಗೆ ಡಾಕ್ಟ್ರೇ ಹೇಳ್ತಾರೆ ನಿಮ್ಗೆ ಬೇಕಾ ಬೇಡವಾ ಅಂತ. ಬಿಕಾಸ್ ಡೈರೆಕ್ಟಾಗಿ ಅದನ್ನ ಟ್ರೈ ಮಾಡೋಕ್ಕೆ ಹೋಗಬಾರ್ದು ಯೂಶಲಿ. ಸೊ ಬೇಕಾಗಿದ್ರೆ ಮಾತ್ರ ಯೂಸ್ ಮಾಡಬೇಕು. ಸೊ ನೀವು ಡಾಕ್ಟ್ರನ್ನ ಕೇಳಿ, ಸೊ ನಿಮಗೆ ಫೀಡ್ ಮಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ, ಪಾಪು ಲ್ಯಾಚ್ ಮಾಡ್ತಿಲ್ಲ ಕರೆಕ್ಟಾಗಿ ಅಂದಾಗ, ಸೊ ಆವಾಗ ಬೇಕಾಗುತ್ತೆ ನಿಪ್ಪಲ್ ಶೀಲ್ಡು. ಸೊ ಅದು ನೋಡ್ಬಿಟ್ಟು ನಿಮಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ. ಸೊ ಬಟ್ ಆ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾವ ಥರ ಇರುತ್ತೆ ಆ ಪ್ರಾಡಕ್ಟು ಅಂತ ನಾನೊಂದು ಇಲ್ಲಿ ಇಮೇಜ್ ಆ್ಯಡ್ ಮಾಡ್ತೀನಿ. ಸೊ ಬಿಕಾಸ್ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇದಕ್ಕಿಂತ ಮುಂಚೆ ಅಂದರೆ ನನ್ನ ಪಾಪುವಕ್ಕಿಂತ ಮುಂಚೆ ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಐ ಥಿಂಕ್ ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ನನಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಗಿದ್ದು. ಸೊ ಇವಾಗ ನರ್ಸಿಂಗ್ಗೆ ಮತ್ತು ಫೀಡಿಂಗ್ಗೆ ಈ ಪ್ರಾಡಕ್ಟ್ಸ್ಗಳು ಬೇಕಾಗಿಲ್ಲ ಅಂತ ಇದ್ದರೆ, ಆ ಪ್ರಾಡಕ್ಟ್ಸ್ಗಳು ಯಾವ್ದ್ಯಾವುದು ಅಂತ ನೋಡ್ತಾ ಹೋದರೆ, ಸೊ ಫಸ್ಟ್ ಒನ್ ಬಂದು ಬ್ರೆಸ್ಟ್ ಪಂಪು ಅಥವಾ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪು. ಐ ಥಿಂಕ್ ನನಗಂತೂ ಯೂಸ್ ಆಗಿಲ್ಲ. ನನ್ನ ಹತ್ರ ಇದೆ ಆ್ಯಕ್ಚುಲಿ, ಫಿಲಿಪ್ಸ್ ಅವ್ರದ್ದೇ ಇದೆ. ನೋಡೋಣ ಇನ್ನು ಮುಂದಕ್ಕೆ ಯೂಸ್ ಮಾಡೋಣ ಯಾವಾಗಾದರೂ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಅವಿಗೆ ನಾಮಕರಣ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಪಾಪುಗೆ 5th month ಕಂಪ್ಲೀಟ್ ಆದಾಗ. ಸೊ ಆವಾಗ ಒಂದು ಸ್ವಲ್ಪ ಬಾಟ್ಲಲ್ಲಿ ಸ್ವಲ್ಪ ಹಾಲನ್ನ ತೊಗೊಂಡು ಹೋಗೋಣ. ಅಲ್ಲಿ ಹೋಗಿ ಫೀಡ್ ಮಾಡೋದು ಬೇಡ. ಮೊದಲು ತುಂಬ ಅಳ್ತಿದ್ರೆ ಹಂಗೆಲ್ಲ ಮಾಡ್ತಿದ್ರೆ ಅವಳಿಗೆ ಡಿಸ್ಕಂಫರ್ಟ್ ಆಗೋದು ಬೇಡ. ಸೊ ನೀಟಾಗಿ ಫೀಡ್ ಹೋಗಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಆವಾಗ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಬಟ್ ಅದಿದೆ, ಬಟ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಮೊದಲು. ಬಟ್ ಅದೊಂದು ಅಷ್ಟೊಂದು ಎಫೆಕ್ಟಿವ್ ಅಂತ ಅನಿಸಿಲ್ಲ ನನಗೆ. ಬಟ್ ನಂಗೆ ಗೊತ್ತಿಲ್ಲ, ನೋಡಿ ಅಂತಲೂ ಹೇಳೋದಿಲ್ಲ. ನಿಮಗೆ ನಾನು ಹೇಳೋದು, ನೀವು ಡೈರೆಕ್ಟಾಗೆ ಫೀಡ್ ಮಾಡಿ, ಅದೇ ಕರೆಕ್ಟು. ಹೈಜೀನ್ ಮೇಂಟೈನ್, ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಹೈಜೀನ್ ಮೇಂಟೈನ್ ಮಾಡಬೇಕು, ಕಷ್ಟ ಸ್ವಲ್ಪ. ಸೊ ಸುಮ್ಮನೆ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲೋ ಇಟ್ಟು ಎಲ್ಲೋ ಕುಡ್ಸೋಕೆ ಆಗೋದಿಲ್ಲ ಚಿಕ್ಕ ಮಕ್ಕಳು. ಅದರಿಂದ ಡೈರೆಕ್ಟಾಗೆ ಕುಡಿಸಿ, ಎಷ್ಟಾಗುತ್ತೆ ಅಷ್ಟು ಡೈರೆಕ್ಟಾಗಿ ಕುಡಿಸೋದು ಅದೊಂಥರ ಬಾಂಡ್ ಕ್ರಿಯೇಟ್ ಮಾಡ್ದಂಗೆ. ಪಾಪುಗೂ ನಮಗೂ ಒಂಥರ ಬಾಂಡ್ ಕ್ರಿಯೇಟ್ ಮಾಡ್ದಂಗೆ ಅದು. ಸೊ ಆ ಪ್ರೊಸೆಸ್ಸು ತುಂಬ ಇಂಪಾರ್ಟೆಂಟು ನನ್ನ ಕೇಳಿದ್ರೆ. ಅದ್ರ ಜೊತೆಗೆ ಚಿಕ್ಕ ಮಕ್ಕಳಿದ್ದಾಗ ನಾವು ಅವ್ರ ಜೊತೆಲೇ ಇರಬೇಕು, ಅದು ಇಂಪಾರ್ಟೆಂಟು. ಸೊ ಇವಾಗೆಲ್ಲ ಆಫೀಸೆಲ್ಲ ನಮಗೆ 6 months 7 months ಪೇಯ್ಡ್ ಲೀವ್ಸ್ ಕೊಡ್ತಾರೆ. ಅವ್ರೇನು ಸುಮ್ಮನೆ ಕೊಡ್ತಾರೆ ಅಥವಾ ಗೌರ್ಮೆಂಟಿಂದ ಅನೌನ್ಸ್ ಮಾಡಿದ್ದಾರೆ ಜೊತೆಲೇ ಇರಬೇಕು ಮಕ್ಕಳು, ಅಥವಾ ಆಫೀಸು ಅಥವಾ ಏನು ಅಂತ ಬಂದರೂ ರಜದಲ್ಲಿ ಇರಬೇಕು ಅಂತ. ಸೊ ಅದೆಲ್ಲ ಸುಮ್ಮನೆ ಮಾಡೋಕ್ಕೆ ಯಾರ್ಯಾರು ತಲೆ ಕೆಟ್ಟಿದೆಯಾ? ಸೊ ಅದಕ್ಕೋಸ್ಕರ ಮಕ್ಕಳ ಜೊತೆ ನಾವಿರೋದು ತುಂಬ ಇಂಪಾರ್ಟೆಂಟು ಚಿಕ್ಕವರಿದ್ದಾಗ. ನನಗೆ ಅರ್ಥ ಆಗುತ್ತೆ, ಯಾವತ್ತರ ಒಂದಿನ ಹೋಗಬೇಕು, ಇನ್ನೇ ಕೆಲಸಗಳಿದ್ದಾವೆ ಅಂದರೆ ಓಕೆ, ಅದೆಲ್ಲ ಓಕೆ. ಬಟ್ ಅದರ್ವೈಸ್ ನೀವು ನಾರ್ಮಲ್ಲಾಗಿ ಎಷ್ಟು ಹತ್ರ ಇರ್ತೀರಾ ಪಾಪು ಜೊತೆ, ಎಷ್ಟು ಫೀಡ್ ಮಾಡ್ತೀರಾ, ಸೊ ಅದೊಂಥರ ಬಾಂಡಿಂಗು, ಅದೊಂಥರ ಎಮೋಷ್ನಲಿ ಸ್ಟ್ರಾಂಗ್ ಮಾಡುತ್ತೆ ಮಕ್ಕಳನ್ನ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಇವನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು. ಸಿಚುಯೇಷನ್ ಹಂಗಿದೆ, ಬೇಕೇ ಬೇಕು ಅಂದರೆ ಓಕೆ, ಇಟ್ಸ್ ಓಕೆ, ಅವಾಗ ತೊಗೋಬೋದು ನೀವು. ಸೊ ಅದರ್ವೈಸ್ ಬೇಡ ಅನಿಸುತ್ತೆ, ಅದಕ್ಕೆ ನಾನು ಇದು ಬೇಡ ಈ ಪ್ರಾಡಕ್ಟ್ಸು ಅಂತ ಹೇಳ್ತಿದ್ದೀನಿ. ಸೊ ಇವಾಗ ನೀವು ಪಂಪೇ ಮಾಡ್ತಿಲ್ಲ ಅಂದಾಗ ಈ ಸ್ಟೋರೇಜ್ ಬ್ಯಾಗ್ಸು ಇವೆಲ್ಲ ಬರ್ತವೆ. ಸೊ ಅವು ಏನು ಬೇಕಾಗಿಲ್ಲ ಅನಿಸುತ್ತೆ. ಸೊ ಅದಾದಮೇಲೆ ನಿಪ್ಪಲ್
ಪುಲ್ಲರ್ ಅಂತ ಬರುತ್ತೆ. ಸೊ ಅದು ನನಗೆ ಇವಾಗಲೇ ಗೊತ್ತಾಗಿದ್ದು, ನಾನು ಇಂಟರ್ನೆಟಲ್ಲಿ ಚೆಕ್ ಮಾಡಿದಾಗ ಹೋಗಿ ಈ ಪ್ರಾಡಕ್ಟು ಇದೆ ಅಂತ. ಬಟ್ ಇದು ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಅಥವಾ ನಂಗೆ ಗೊತ್ತಿಲ್ಲ ನಿಜ ಎಲ್ಲ ವರ್ಕ್ ಆಗುತ್ತಾ ಇಲ್ವಾ ಅಂತ. ಬಟ್ ಐಡಿಯಲಿ ಹೇಳ್ಬೇಕು ಅಂದರೆ ಬೇಕಾಗಲ್ಲ ಅನಿಸುತ್ತೆ. ಸೊ ನಾನು ನನ್ನ ಮಕ್ಳ ಎಕ್ಸ್ಪೀರಿಯನ್ಸ್ ಮೇಲೆ ಅಥವಾ ಅಕ್ಕಪಕ್ಕದವ್ರು ಮಾತಾಡಿರೋದು ಅದನ್ನೆಲ್ಲ ಕೇಳಿದಾಗ ಐ ಥಿಂಕ್ ಯಾರೂ ಯೂಸ್ ಮಾಡಿಲ್ಲ ಇದನ್ನ. ಐ ಡೋಂಟ್ ಥಿಂಕ್ ಸೊ ಇದು ಬೇಕಾಗಿಲ್ಲ ಅಂತ. ಏನಾದರೂ ಬೇಕಾದರೆ ಡಾಕ್ಟ್ರೇ ಹೇಳ್ತಾರೆ ಅನಿಸುತ್ತೆ ನಿಮಗೆ, ನೀವೇನಾದರೂ ಫೀಡಿಂಗಲ್ಲಿ ಇಶ್ಯೂಸ್ನ ಫೇಸ್ ಮಾಡ್ತಿದ್ರೆ. ಬಟ್ ಅದರ್ವೈಸ್ ಈ ಪ್ರಾಡಕ್ಟ್ಸ್ ಇದೆ ಅಂತ ಮೆನ್ಷನ್ ಮಾಡೋದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಅದಾದಮೇಲೆ ಬಾಟಲ್ ಕವರ್ಸ್ಗಳು ಬರುತ್ತೆ, ಅಂದರೆ ಫೀಡಿಂಗ್ ಬಾಟ್ಲ್ಗೆ ಕವರ್ಸ್ಗಳು ಬರುತ್ತೆ. ಇದನ್ನೆಲ್ಲ ತೊಗೊಂಡಿದ್ದೆ ನಾನು ಫಸ್ಟು ಅವಿ ಟೈಮಲ್ಲಿ. ಸೊ ಏನು ಇಂಟರ್ನೆಟಲ್ಲಿ ಹಿಂಗೆ ನೋಡ್ತಾ ಇರೋದು, ಓಕೆ ಇದು ಬೇಕು ಅನ್ಸೋದು. ಈ ಥರನೇ ಅಲ್ವಾ ನಾವು ಯೂಶ್ವಲಿ ಏನು ಇಂಟರ್ನೆಟ್ ಇರೋದನ್ನೇ ನಮಗೆ ಈ ಥರ ಏನು ಇಂಪಲ್ಸಿವ್ ಬೈ ಅಂತಾರಲ್ಲ, ಸೊ ಆ ಥರ ಜಾಸ್ತಿ ಮಾಡೋದು. ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಬಂದಾಗ ಒಂಥರ ಬೇಕು ಅನ್ಸುತ್ತೆ ತೊಗೊಂಡ್ಬಿಡ್ತೀವಿ ಅಷ್ಟೇ. ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಜಾಸ್ತಿ ಬೇಕು ಅಂತ ಅನ್ಸಿದ್ದು ತೊಗೊಂಡಿದ್ದೆ ಜಾಸ್ತಿ ಆಗೋಗುತ್ತೆ. ಈ ಬಾಟ್ಲ ಅಷ್ಟೊಂದು ಫೀಡ್ ಮಾಡದೇ ಇರೋದ್ರಿಂದ ಈ ಕವರ್ಸ್ಗಳು ಎಲ್ಲ ಬೇಕಾಗಿಲ್ಲ ಅನಿಸುತ್ತೆ. ಅದಾದಮೇಲೆ ಈ ಟೀದರ್ಗಳಲ್ಲಿ ವುಡನ್ ಟೀದರ್ಗಳು ಬರುತ್ತೆ. ಇದು ನಾನು ತೊಗೊಂಡಿದ್ದೀನಿ, ಒಂದು 2-3 ತೊಗೊಂಡಿದ್ದೀನಿ ನನ್ನ ಮಗಳಿಗೆ. ಅದನ್ನ ಜಾಸ್ತಿ ಯೂಸ್ ಮಾಡಿರೋದು ಎಲ್ಸಾನೆ. ಸೊ ಈ ಥರ ವುಡನ್ದೇ ನೋಡ್ಬಿಟ್ರೆ ಕಚ್ಚಾಕ್ಬಿಡ್ತಾಳೆ. ಕಚ್ಚಾಕದ್ಮೇಲೆ ಹೋಯ್ತು ಅದು ಬೇರೆ ವಿಷಯ ಬಿಡಿ. ಬಟ್ ಈ ವುಡನ್ ಟೀದರ್ ಏನು ಅಷ್ಟೊಂದು ಕಂಫರ್ಟಬಲ್ ಇದೆ ಅನಿಸಿದೆ. ಅಂದರೆ ನೀಮ್ ಟ್ರೀದು ವುಡನ್ ಅಂತ ಹೇಳ್ತಾರೆ, ಅದು ಅಂತ ಮೆನ್ಷನ್ ಮಾಡ್ತಾರೆ ಯೂಶಲಿ. ಬಟ್ ಅದೇನೋ ನನಗೆ ಅಷ್ಟೊಂದು ಕಂಫರ್ಟ್ ಅನಿಸಿಲ್ಲ ನನ್ನ ಮಗಳು ಕೊಡೋಕೆ. ಅದನ್ನ ಒಂದು ಸ್ವಲ್ಪ ಅದು ವುಡನ್ ನನಗೆ ಬರ್ತಿರುತ್ತೆ. ಸೊ ಅದರಿಂದ ಐ ಡೋಂಟ್ ರೆಕಮೆಂಡ್ ವುಡನ್ ಟೀದರ್ಸು. ಅದ್ರ ಬದಲು ನೀವು ಈ ಥರ ರಬ್ಬರು, ನಾನು ಹೇಳಿದ್ನಲ್ಲ ಆಗಲೇ, ಸೊ ಅವ್ರದ್ದು ತೊಗೊಂಡ್ರೆ ರಬ್ಬರ್ ಟೀದರ್ಸೇ ಚೆನ್ನಾಗಿರುತ್ತೆ. ಆಮೇಲೆ ಬೇಬಿ ಬಾಟ್ಲ್ಗಳು ನೀವು ಜಾಸ್ತಿ ಯೂಸ್ ಮಾಡಿದರೆ ಸ್ಟೆರಿಲೈಸರ್ಸ್ಗಳೆಲ್ಲ ಬರ್ತವೆ, ಮಿಷಿನ್ಗಳು ಸಪ್ರೇಟು. ಸೊ ಅದನ್ನ ನೋಡಿ ನಿಮ್ಗೆ ಬೇಕು ಅನ್ಸಿದ್ರೆ ತೊಗೊಳ್ಳಿ. ಐ ಡೋಂಟ್ ಥಿಂಕ್ ಸೊ ದಟ್ ಈಸ್ ರಿಕ್ವೈರ್ಡ್ ನನ್ನ ಪ್ರಕಾರ. ಅಷ್ಟೊಂದು ಬಾಟ್ಲ್ಗಳು ಯೂಸ್ ಮಾಡೋದಿಲ್ಲ ನಾನು. ವಾಟರ್ ಬಾಟ್ಲ್ಗಳ ಕಲೆಕ್ಷನ್ಸ್ಗಳಿದ್ದಾವೆ, ಅದು ಬಿಟ್ಟರೆ ಫೀಡಿಂಗ್ ಬಾಟ್ಲ್ಗಳು ನಾನು ಯೂಸ್ ಮಾಡಿಲ್ಲ. ಸೊ ಮೋಸ್ಟ್ಲಿ ಬೇರೆಯವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ಬೋದೇನೋ, ಆ ಥರ ಪ್ರಾಡಕ್ಟ್ಸ್ಗಳು ಇದ್ದಾವೆ ಮಾರ್ಕೆಟಿಂಗಲ್ಲಿ. ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ನಾನು ಏನೇನು ಗೊತ್ತೋ ಅದನ್ನೆಲ್ಲ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ. ಲವ್ ಯಾ, ಬಾಯ್.